रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कंचिदुपाश्रितः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಶ್ರವಣವನ್ನು ನಾವೀಗ ನಡೆಸಿದ್ದೇವೆ. ಅದರಲ್ಲಿ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ಅದರಲ್ಲಿ 29ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 61ನೇ ಅಧ್ಯಾಯ ಮುಕ್ತಾಯ ಕಂಡು 62ನೇ ಅಧ್ಯಾಯ ನಡೆದಿದೆ. ವೈಷ್ಣವ ಪಾಠದಲ್ಲಿ 54ನೇ ಅಧ್ಯಾಯ ನಡೆದಿದೆ. ಗೀತಾಪ್ರಸಿನ ಪಾಠದಲ್ಲಿ 23ನೇ ಅಧ್ಯಾಯ ನಡೆದಿದೆ. ಅದರ ಈ ಅಧ್ಯಾಯಗಳಲ್ಲಿ 76ನೇ ಶ್ಲೋಕ ಇದು ಮುಕ್ತಾಯ ಕಂಡಿದೆ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನುಭವಂತು. ಗತೇ ದಿವಸೆ ಕೇಶಾಂ ದೈವಕಾರ್ಯೇ ಪಿತೃಕಾರ್ಯೇ ವಾ ದತ್ತಂ ದಾನಂ ಮಹಾಫಲದಾಯಕಂ ಭವತಿ. ಕೇಶು ದತ್ತಂ ಏತತ್ ಮಹಾಫಲಂ ಭವತಿ ಇತ್ಯೇನಂ ಯುಧಿಷ್ಠಿರಸ್ಯ ಪ್ರಶ್ನಂ ಉತ್ತರಯತ ಭೀಷ್ಮೇಣ ಯೇ ದರಿದ್ರಾಃ ಬ್ರಾಹ್ಮಣಾಃ ಭೋಜನಂ ಕುರ್ವಂತೆ ತೇಷಾಂ ಭೋಜನಾನಂತರಂ ಪತಿಭೋಜನಾನಂತರಂ ತೇಷಾಂ ಭಾರ್ಯಾಃ ಶೇಷಮನ್ನಂ ಭುಂಜತೆ. ಅಪಿ ಚ ಸ್ವಸ್ವಪತಿಭಿಃ ಯತ್ ಸಂಪತ್ ಯಾ ಸಂಪತ್ ಸಮಾಹ್ರಿಯತೆ ತಾಂ ಸಂಪದಂ ಕರ್ಷಕಾಃ ಕೃಷೀಬಲಾಃ ಸುವೃಷ್ಟಿಮಿವ ಸುವರ್ಷಮಿವ ಪ್ರತೀಕ್ಷಂತೆ ನಿರೀಕ್ಷಂತೆ. ತೇಷು ಬ್ರಾಹ್ಮಣೇಷು ತಯೋಃ ದಂಪತ್ಯೋಃ ಯದ್ದೀಯತೆ ತನ್ಮಹಾಫಲಾಯ ಭವತಿ. ಅಪಿ ಚ ಯೇ ಬ್ರಾಹ್ಮಣಾಃ ಸದಾಚಾರ ನಿರತಾಃ ಕೃಷಾಃ ಕೃಷವೃತ್ತಯಃ ತೇಷಾಂ ಯೇಷಾಂ ಧನಸಂಪಾದನಾರ್ಥಂ ನ ಕಶ್ಚನ ಉದ್ಯೋಗಃ ವ್ಯಾಪಾರೋ ವಾ ವರ್ತತೆ, ಅತಃ ತೇಷಾಂ ಜೀವನವೃತ್ತಿಃ ಅತೀವ ಕೃಷಾ ಸಂದೃಶ್ಯತೆ. ವೃತ್ತೇಃ ಕೃಷತ್ವಾತ್ ते अपि व्यक्तिशः कृशाः दुर्बलाः भवन्ति. तेभ्यः दत्तं दानमेव महाफलाय भवति इत्येतत् अत्यन्तं प्रमुखं श्लोकद्वयम्. अपि च भीष्मः के निरयभागिनः भवन्ति, नरक भागिनः कैः पापैः भवन्ति इति वदन् नैकविधानां पापानां संख्यामेव प्रदर्शयामास. अत्र कृषाणां कृषवृत्तीनां च ब्राह्मणानां यत् वर्णनं भीष्ममुखेन भगवान् व्यासः चकार तस्मिन् विषये
ಕಿಂಚಿತ್ ಮಮ ಮಂತವ್ಯಂ ವರ್ತತೆ. ಕಳೆದ ದಿವಸ ಯಾರಿಗೆ ಕೊಟ್ಟ ದಾನ ಮಹಾಫಲ ಅಂತ ಭೀಷ್ಮರು ಕೇಳಿದಾಗ ಭೀಷ್ಮರು ಒಂದೆರಡು ಮಹತ್ವದ ಶ್ಲೋಕಗಳನ್ನು ಹೇಳಿದರು. ಗಂಡ ತರುವ ಸಂಪತ್ತನ್ನ ರೈತರು ಮಳೆಗಾಗಿ ಕಾಯುವಂತೆ ಯಾರು ಕಾಯ್ತಾ ಇರ್ತಾರೆ, ಗಂಡ ಊಟ ಮಾಡಿದ ನಂತರನೇ ಶೇಷಾನ್ನವನ್ನೇ ಯಾರು ಭೋಜನ ಮಾಡ್ತಾರೆ, ಯಾವ ದಂಪತಿಗಳು ಯಾವ ಕುಟುಂಬಗಳು ಕೃಷಿ ವೃತ್ತಿಗಳಾಗಿವೆ, ಜೀವನ ನಡೆಸುವಂತಹ ಸುಭದ್ರವಾದಂತಹ ವ್ಯವಸ್ಥೆ ಏನೂ ಇಲ್ಲ. ಆದ್ರಿಂದ ವೈಯಕ್ತಿಕವಾಗಿಯೂ ಕೂಡ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ, ಅಥವಾ ಮಾನಸಿಕವಾಗಿ ಅಲ್ಲದೆ ಇದ್ರು ದೈಹಿಕವಾಗಿ ಆದರೂ ಕೃಷರಾಗಿದ್ದಾರೆ. ಅಂಥವರಿಗೆ ದಾನ ಮಾಡಬೇಕು ಅಂತ ಮಾತುಗಳು ಬಂದವು. ಇದರ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು. ಇವತ್ತಿನ ಈ ಪ್ರವಚನವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು, ಇವತ್ತಿನ ವಾಸ್ತವಿಕ ಶ್ಲೋಕಗಳ ಪ್ರವಚನ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನನಗೆ ಕಾಣಿಸಿತು. ಅನೇಕ ಪ್ರಸಂಗಗಳಲ್ಲಿ ತಮ್ಮಂಥವ್ರ ಜೊತೆಗೆ ಸಾಮೂಹಿಕವಾಗಿ ಅಥವಾ ಪ್ರತ್ಯೇಕವಾಗಿ ಮಾತಾಡಿದಂತಹ ವಿಷಯಗಳೇ ಇವು, ಹೊಸ ವಿಷಯಗಳೇನಾಗಿರ್ಲಿಕ್ಕಿಲ್ಲ. ಆದರೂ ಇಂಥ ಮಾತುಗಳು, ಈ ಒಂದು ಚಿಂತನ ವೈಯಕ್ತಿಕವಾಗಿ ನನಗೆ ಮತ್ತೆ ನಿಮಗೂ ಮತ್ತಾರಾದರೂ ಕೇಳಿದರೆ ಅಂಥವರಿಗೂ ಕೂಡ ಯಾವುದೋ ಒಂದು ಹಂತದಲ್ಲಿ, ಜೀವನದ ಯಾವುದೋ ಒಂದು ಹಂತದಲ್ಲಿ ನಮಗದು ಸ್ಫೂರ್ತಿ ಕೊಡಬಹುದು. ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಮಗೊಂದು ಹೊಸ ಉತ್ಸಾಹವನ್ನು ತುಂಬಬಹುದು ಅಂತ ಒಂದು ಆಲೋಚನೆ. ಅದಕ್ಕಾಗಿ ಈ ಮಾತುಗಳನ್ನು ಹೇಳಬೇಕಾಗಿದೆ. ಇಷ್ಟೊಂದು ಕೃಷವೃತ್ತಿಗಳು ಆದಂತಹ ಬ್ರಾಹ್ಮಣರು ಆ ಕಾಲದಲ್ಲಿ ಇದ್ರ ಅಂತ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಅನೇಕ ಬಾರಿ ನಾವು ಈ ಮಹಾಭಾರತ, ರಾಮಾಯಣ, ಭಾಗವತಾದಿ ಕಥೆಗಳನ್ನೇನು ನೋಡ್ತೇವಲ್ಲ, ಅವನ್ನೆಲ್ಲ ವರ್ತಮಾನ ಪತ್ರಿಕೆಗಳಲ್ಲಿ ಬರುವಂತಹ ಯಾವುದೋ ಕೆಲವು ಘಟನೆಗಳಂತೆ ಓದಿ ಅದನ್ನ ಮನಸ್ಸಿಗೆ ನಾಟಿಸಿಕೊಳ್ಳದೆ ಬಿಟ್ಟು ಬಿಡ್ತೇವೆ ನಾವು. ಅದು ಒಂದು ದುರಂತ. ಕೃಷ್ಣನ ಕಾಲದಲ್ಲಿ ಕೃಷ್ಣನ ಸ್ನೇಹಿತನಾಗಿಯೇ ಸುಧಾಮ ಅಥವಾ ಕುಚೇಲ ಅಂತ ಒಬ್ಬ ಇದ್ದ. ಅವನಿಗೂ ದಟ್ಟ ದಾರಿದ್ರ್ಯ ಇತ್ತು. ರಾಮನ ಕಾಲದಲ್ಲಿ ಅನೇಕ ಜನ ಸಂಪನ್ನರಾದಂತಹ ಬ್ರಾಹ್ಮಣರ ವರ್ಣನ ಕಂಡು ಬರ್ತದೆ. ಆದರೂ ಕೂಡ ತರುಣಿಯಾದಂತಹ ಹೆಂಡತಿಯೊಬ್ಬಳನ್ನ ಕಟ್ಟಿಕೊಂಡು ಜೀವನಕ್ಕಾಗಿ ಪಡಿಪಾಟಲು ಅನುಭವಿಸ್ತಾ ಇದ್ದಂತಹ ಒಬ್ಬ ಬ್ರಾಹ್ಮಣ ರಾಮ ಅರಣ್ಯವಾಸಕ್ಕೆ ಹೊರಟಾಗ ಅವನು ಬಳಿಗೆ ಬಂದು ಅವನು ಕೊಡುವಂತಹ ಗೋ ಸಂಪತ್ತನ್ನು ಸ್ವೀಕಾರ ಮಾಡುವ ವರ್ಣನೆ, ಅವನು ಆ ಕಾಲದಲ್ಲಿ ಆ ಬ್ರಾಹ್ಮಣ, ಆ ವ್ಯಕ್ತಿ ರಾಮನ ಬಳಿಗೆ ಹೇಗೆ ಬಂದ, ಅವನ ಸ್ಥಿತಿ ಹೇಗಿತ್ತು ಅಂತ ಮಾಡಿದಂತಹ ವರ್ಣನೆ, ರಾಮ ತನ್ನ ಕೈಯಲ್ಲಿದ್ದ ಒಂದು ಕೋಲನ್ನ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು, ಈ ಕೋಲನ್ನ ನಿನಗೆಷ್ಟು ಶಕ್ತಿ ಇದೆ ಅಷ್ಟು ದೂರಕ್ಕೆ ಎಸೆ, ಅಲ್ಲಿಯವರೆಗೆ ಇರುವಂತಹ ಎಲ್ಲ ಗೋವುಗಳನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದು. ಅವನು ಸಂಭ್ರಮದಿಂದ ನಡುವಿಗೆ ಬಟ್ಟೆ ಕಟ್ಟಿಕೊಂಡು ಗಡಿಬಿಡಿ ಮಾಡಿಕೊಂಡು ಆ ಕೋಲನ್ನ ಎಸೀಲಿಕ್ಕೆ ಪ್ರಯತ್ನ ಮಾಡಿದ್ದು. ಇದನ್ನೆಲ್ಲ ನಾವು ನೋಡಿದ್ರೆ ರಾಮಾಯಣದ ಕಾಲ, ಮಹಾಭಾರತದ ಕಾಲ, ಈಗೊಂದು ಕೆಲವು ವರ್ಷಗಳ ಹಿಂದೆನೆ, ಒಂದು 40-50 ವರ್ಷ 100 ವರ್ಷದ ಹಿಂದೆ ಎಂಥ ಕೆಲವು ವೈದಿಕ ಬ್ರಾಹ್ಮಣರು ಬದುಕಿದ್ರು. ಅವರು ಸ್ಮಾರ್ತರಿರಲಿ, ವಿಶಿಷ್ಟಾದ್ವೈತಿಗಳಿರಲಿ, ಅದ್ವೈತಿಗಳಿರಲಿ, ಅದನ್ನೆಲ್ಲ DVG ಅವರು ತಮ್ಮ ವೈದಿಕ ಧರ್ಮ ಸಂಪ್ರದಾಯಸ್ಥರು ಅನ್ನೋ ಪುಸ್ತಕದಲ್ಲಿ ಬರೆದೇ ಇದ್ದಾರೆ. ಅನೇಕ ಬಾರಿ ತಮ್ಮೊಂದಿಗೆ ಅದನ್ನೆಲ್ಲ ಹಂಚಿಕೊಂಡಿದ್ದೆ. ಅಂಥ ನಿಸ್ಪೃಹರಾದವರು, ಜೀವನಕ್ಕೆ ಸುಭದ್ರವಾದ ವೃತ್ತಿ ಏನೂ ಇಲ್ಲದೇ ಇದ್ದವರು, ಅನಿಶ್ಚಿತವಾದ ಜೀವನವನ್ನು ನಡೆಸ್ತಾ ಇದ್ದಂಥವ್ರು, ಇವ್ರ ಬಗ್ಗೆ ಎಲ್ಲ ನಾವು ಕೇಳೇ ಇದ್ದೇವೆ. ಇಂಥವರೆಲ್ಲ ಇದ್ರಲ್ಲ ಸಮಾಜದಲ್ಲಿ. ಅವ್ರ ಜೊತೆ ಜೀವನ ನಡೆಸಲಿಕ್ಕೆ ಅವ್ರ ಹೆಂಡಂದ್ರು ಕೂಡ ತಯಾರಾಗೇ ಇದ್ರು. ಆ ವೈದಿಕ ಧರ್ಮ ಸಂಪ್ರದಾಯಸ್ಥರು ಅನ್ನೋ ಪುಸ್ತಕದಲ್ಲಿ ಆ ವಿಷಯ ಕಂಡು ಬರ್ತದೆ ನಮಗೆ. ಮಾರನೇ ಆ ವೆಂಕಟರಾಮ ಶಾಸ್ತ್ರಿ ಅಂತ ಸ್ಮಾರ್ತ ವಿದ್ವಾಂಸರೊಬ್ಬರು ಅಂತ ನಂಗೆ ನೆನಪು. ಬೆಳಗಿನ ಹೊತ್ತಿನಲ್ಲಿ ಅವರ ಮನೆಯವರು ಅವರ
ಶ್ರೀಮತಿ ಮನೆಯ ಪಾತ್ರೆ ಪಡಗ ಎಲ್ಲ ತೊಳೆದು ಸ್ವಚ್ಛವಾಗಿ ಇಟ್ಕೊಂಡು ಏನೂ ಕಾಳು ಕಡಿ ಇಲ್ಲದೇನೆ ಕೂತಿರ್ತಿದ್ರು. ಆಚಾರ್ಯರು ಪಾಠ ಪ್ರವಚನ ಮಾಡ್ತಾ ಇದ್ರು. ಆ ಒಂದು ಪ್ರಸಂಗದಲ್ಲಿ ನಿತ್ಯ ಯಾರಾದರೂ ಒಬ್ಬರು ಆ ಊರಿನವರು, ಪರ ಊರಿನವರು, ವರ್ತಕರಾದವರು ಅಲ್ಲಿಗೆ ಬಂದು ಅಥವಾ ಶ್ರೀಮಂತರು ದವಸ ಧಾನ್ಯ ಎಲ್ಲ ಕೊಟ್ಟು ಹೋಗ್ತಿದ್ರು. ಮಧ್ಯಾಹ್ನ ನಂತರ ಬಂದು ಪ್ರಸಾದ ತಗೊಂಡು ಹೋಗಿ ಅಂತ ಆಚಾರ್ಯ ಹೇಳ್ತಾ ಇದ್ರು. ಅದಾದ್ಮೇಲೆ ಅಡಿಗೆ ಪ್ರಾರಂಭ ಆಗ್ತಿತ್ತು ನಿತ್ಯ. ಸ್ವಲ್ಪ ಅದರಲ್ಲಿ ಏನಾದರೂ ಅಸ್ತವ್ಯಸ್ತತೆಗಳು ಇದ್ದಿರಬಹುದು. ತೀರಾ ನಾಳೆಗೆ ಒಂದು ಇಡೀ ಅಕ್ಕಿಯೂ ಇಲ್ಲದೇ ಇರುವ ಪರಿಸ್ಥಿತಿ ಇರ್ಲಿಕ್ಕಿಲ್ಲ. ಆದರೆ ಇಂಥ ಒಂದು ಅನಿಶ್ಚಿತವಾದ ವೃತ್ತಿಯನ್ನ ತುಂಬಾ ಸಂತೋಷದಿಂದ ಬದುಕಿದಂಥವ್ರಿದ್ರು. ಆ ಪುಸ್ತಕ ಬರೆಯುವಾಗ ಪುಸ್ತಕದ ಮುನ್ನುಡಿಯಲ್ಲೇ DVG ಅವರು ಆಡಿದ ಮಾತುಗಳು ನನಗೆ ಇವತ್ತು ನೆನಪಿಗೆ ಬರ್ತವೆ. ಈ ಪುಸ್ತಕದಲ್ಲಿ ನಾನು ಹೇಳಲಿಕ್ಕೆ ಹೊರಟದ್ದು ಅತ್ಯಂತ ವೈಭವದ ಜೀವನ ನಡೆಸಿದವರು, ಗ್ಲಾಮರಸ್ ಲೈಫ್ ನಡೆಸಿದಂಥವರು, ಅಂತ ಯಾರೋ ಸಂಪನ್ನರಾದಂತಹ ವ್ಯಕ್ತಿಗಳಲ್ಲ. ಈ ಸೆಲೆಬ್ರಿಟಿಗಳು ಅಂತ ಇರ್ತಾರಲ್ಲ, ಸಮಾಜದಲ್ಲಿ ಗಣ್ಯರು ಅಂತ, ಅಂಥವರ ಜೀವನ ಏನಲ್ಲ ಇದು. ಇವತ್ತಿನ ಈ ಟೂತ್ ಪೇಸ್ಟು, ಸ್ನೋ ಪೌಡರ್ ಯುಗಗಳಲ್ಲಿ ಇಂಥ ವ್ಯಕ್ತಿಗಳ ಬಗ್ಗೆ ಇದನ್ನ ಕತೆ ಬರೆದ್ರೆ ಇದನ್ನ ಯಾರು ಓದೋರು ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಓದ್ತಾರ ಅಂತ ಒಂದು ಗೊಂದಲವೂ ಇದೆ ಅಂತ ಅವ್ರು ಬರ್ಕೊಂಡಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಇಂಥ ದಾರಿದ್ರ್ಯ ಅಥವಾ ಪೂರ್ಣವಾದ ದಾರಿದ್ರ್ಯ ಅಲ್ಲದೆ ಹೋದ್ರೂ ಅಂಥ ಸಂಪನ್ನ ಏನು ಜೀವನ ನಡೆಸದೇ ಇದ್ರು ತೃಪ್ತಿಯಿಂದ ಬದುಕ್ತಾ ಇದ್ದಂಥವ್ರು ಕೆಲವರು ಇದ್ರು ಅಂತ ನಾವು ನೆನಪಿಸ್ಕೊಂಡ್ರೆ, ಇಷ್ಟೆಲ್ಲ ಐಷಾರಾಮಿ ವಸ್ತುಗಳ ನಡುವೆಯೂ ಕೂಡ, ಇಷ್ಟೆಲ್ಲ ಅನುಕೂಲಗಳ ನಡುವೆಯೂ ಕೂಡ ನಾವು ಹೇಗೆ ಅತೃಪ್ತರಾಗಿ ಭ್ರಾಂತರಾಗಿ ಬದುಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಸಹ ನಮಗೆ ಉಪಯೋಗ ಆಗ್ತದೆ. ಇಷ್ಟೆಲ್ಲ ಆಲೋಚನೆಯನ್ನು ನನ್ನಲ್ಲಿ ಕೃಶಾಹ ಕೃಷವೃತ್ತಯ ಅನ್ನುವ ಮಾತುಗಳು ಹುಟ್ಟು ಹಾಕಿದವು. ಅಂಥ ಬ್ರಾಹ್ಮಣರು ಇದ್ರು. ಅವರಿಗೆ ಯಾರೋ ಕನ್ಯಾ ಕೊಡ್ತಿದ್ರು. ಮಾಡ್ಕೊಳ್ಳುವ ಬ್ರಾಹ್ಮಣರಿಗೂ ಮಾಡ್ಕೊಳ್ಳುವ ವಿದ್ವಾಂಸರಿಗೂ ನಾಳೆ ಹೇಗೆ ಚಿಂತೆ ಇರಲಿಲ್ಲ, ದೇವರು ನಡೆಸ್ತಾನೆ ಅಂತ ವಿಶ್ವಾಸ ಇತ್ತು. ಅವರಿಗೆ ಕನ್ಯಾ ಕೊಡುವವರಿಗೂ ಕೂಡ ವಿದ್ವಾಂಸ ಇದ್ದಾನೆ, ತಿಳಿದವನಿದ್ದಾನೆ, ದೈವಭಕ್ತ ಇದ್ದಾನೆ, ಸ್ವಧರ್ಮ ನಿಷ್ಠೆ ಇದ್ದಾನೆ, ಅವನಿಗೆ ಕೊಡೋಣ ಅಂತ ಕೊಟ್ಟಿರ್ತಿದ್ರು. ಅವನಿಗೇನ ಎಷ್ಟು ಆಸ್ತಿ ಇದೆ, ಅವನಿಗೆ ಯಾವ ನೌಕರಿ ಇದೆ, ಅವನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೊಡುವವರು ಏನು ಆಲೋಚನೆ ಮಾಡ್ತಿರ್ಲಿಲ್ಲ. ಮಾಡ್ಕೊಳ್ಳೋ ಹುಡುಗಿನೂ ಅದನ್ನ ಆಲೋಚನೆ ಮಾಡ್ತಿರ್ಲಿಲ್ಲ. ನೀವು ಯಾರಿಗೆ ಕೊಡ್ತೀರಿ, ನಾನು ಅವ್ರನ್ನ ಮಾಡ್ಕೊಳ್ತೀನಿ ಅಂತನ್ನುವಂಥ ಒಂದು ಧೈರ್ಯ, ಅಂತ ಸಮರ್ಪಣಾ ಭಾವ ಅವರಲ್ಲೂ ಕೂಡ ಇರ್ತಿತ್ತು. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗಿನ ಕಾಲದಲ್ಲಿ ಅಂಥ ಬಾಳನ್ನು ಬಾಳಲಿಕ್ಕೆ ಸ್ವಯಂ ಬ್ರಾಹ್ಮಣರಾದವರು ತಯಾರಿಲ್ಲ, ವಿದ್ವಾಂಸರು ತಯಾರಿಲ್ಲ. ಅವರಿಗೆ ಕನ್ಯಾ ಕೊಡುವಂಥ ಕನ್ಯಾಪಿತೃಗಳು ಅವರು 108 ಆಲೋಚನೆಗಳನ್ನು ಮಾಡ್ತಾರೆ. ಅವರು 108 ಆಲೋಚನೆಗಳನ್ನು ಮಾಡಿದರೆ ಸ್ವಯಂ ಕನ್ಯೆಯರಾದವರು 1008 ಆಲೋಚನೆಗಳನ್ನು ಮಾಡ್ತಾರೆ. ನಮ್ಮ ಈ ಪರಂಪರೆಯನ್ನ, ಶಾಸ್ತ್ರದ ಪರಂಪರೆ, ಇದನ್ನು ಉಳಿಸಬೇಕಾದವರು ಯಾರು? ಎಲ್ಲಾ ಥರದ ಹಣ, ಹೆಸರು, ಒಂದು ಗ್ಲಾಮರಸ್ ಜೀವನ ಇದರ ಹಿಂದೆ ಬೀಳದೆ ತುಂಬಾ ಸರಳವಾಗಿ ನನ್ನ ಗಂಡ ಬದುಕಿದ್ರೂ ತೊಂದರೆ ಇಲ್ಲ, ಅಂಥ ವ್ಯಕ್ತಿಯನ್ನು ನಾನು ಕೈ ಹಿಡಿತೀನಿ ಅಂತ ತಯಾರಾಗಿ ಬರುವಂಥ ಒಂದು ಹೆಣ್ಣು, ಹಾಗೆ ನಾನು ಕೂಡ ಬದುಕ್ತೀನಿ ಅನ್ನುವಂಥ ಕಮಿಟ್ಮೆಂಟ್ ಇರುವಂಥ, ನಿಷ್ಠೆ ಇರುವಂಥ ಒಬ್ಬ ಬ್ರಾಹ್ಮಣ ವಿದ್ವಾಂಸ. ಹಣ ಹೆಸರು ಏನೂ ಸಿಗದೇ ಇದ್ರೂ ತೊಂದರೆ ಇಲ್ಲ, ನನ್ನ ಕರ್ಮವನ್ನು ನಾನು ಮಾಡ್ತಾ ಇರ್ತೇನೆ, ಪ್ರಾಮಾಣಿಕತನದಿಂದ ಮಾಡ್ತೇನೆ, ನಿಷ್ಠೆಯಿಂದ ಮುಂದುವರಿಸ್ತಾ ಇರ್ತೇನೆ ಅಂತ ಆಲೋಚನೆ ಮಾಡುವ ಆ ಒಂದು ದಂಪತಿಗಳಿಂದಲೇ, ಅಂಥ ದಂಪತಿಗಳಿಂದಲೇ ಇದೆಲ್ಲ ಉಳಿಬೇಕಾದದ್ದು. ಇದು ಬೇರೆ ಯಾರಿಂದಲೂ ಉಳಿಯೋದು ಸಾಧ್ಯ ಇಲ್ಲ. ಇದು ಕೇವಲ ಶಾಸ್ತ್ರ ಪರಂಪರೆ ಇಷ್ಟು ಮಾತ್ರ ನಾನು ಹೇಳ್ತಿಲ್ಲ. ಜಗತ್ತಿನಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಸಂಗೀತ, ಕಲೆ ಇತ್ಯಾದಿ ಯಾವುದೇ ಕ್ಷೇತ್ರವೂ ಕೂಡ ಕೇವಲ ಹಣ ಹೆಸರಿಗಾಗಿ ಪ್ರಯತ್ನ ಮಾಡುವವರಿಂದ ಆ ಕ್ಷೇತ್ರ ಬೆಳೆಯೋದಿಲ್ಲ. ಅಂಥವರು ಜೀವಮಾನದಲ್ಲಿ ಸಾಧ್ಯ ಆದಷ್ಟು ಬೇಗ ನೆಲೆ ನಿಲ್ಲಬೇಕು, ಸಾಧ್ಯ ಆದಷ್ಟು ಬೇಗ ಹಣ ಹೆಸರು ಐಷಾರಾಮಿ ವಸ್ತುಗಳನ್ನು ಗಳಿಸಬೇಕು,
ಸಮಾಜದಲ್ಲಿ ನಾವು ಕೂಡ ಗಣ್ಯರಾಗಬೇಕು. ಒಂದು ಸಮಾಜದ ದೃಷ್ಟಿಯಲ್ಲಿ ನಾವು ಯಾವತ್ತೂ ಕೂಡ ಇರಬೇಕು. ಎಕ್ಕಷ್ಟು ಜನ ವ್ಯಕ್ತಿಗಳಾಗಿ ಕಳೆದು ಹೋಗಬಾರ್ದು, ಎಕ್ಕಷ್ಟು ಜನ ವ್ಯಕ್ತಿಯಾಗಿ ಕಳೆದು ಹೋಗಬಾರ್ದು ಅಂತ ಆಲೋಚನೆ ಮಾಡುವವರಿಂದ ಯಾವ ಕ್ಷೇತ್ರವೂ ಉಳಿಯೋದಿಲ್ಲ. ವಿಶೇಷತಃ ಈ ಅಧ್ಯಾತ್ಮ ಕ್ಷೇತ್ರ, ಶಾಸ್ತ್ರ, ಪರಂಪರೆ ಇದಂತೂ ಉಳಿಯೋದೇ ಇಲ್ಲ. ನಮಗೆ ಈ ಒಂದು ಸ್ಫೂರ್ತಿ ಯಾಕೆ ಬರ್ತಿಲ್ಲ, ನಾವು ಗಮನಿಸಬೇಕಾದ ಸಂಗತಿ. ನೀವು ನಿಮ್ಮ ಸುತ್ತಮುತ್ತ ಎಲ್ಲಾರು ಸಂಗೀತ ಕೆಲವು ಉದಾಹರಣೆಗಳನ್ನು ನೋಡಿರ್ತೀರಿ, ನಾನು ನೋಡಿದ್ದೇನೆ. ಅನೇಕ ಜನ ದಂಪತಿಗಳು ಸಂಪನ್ನವಾದಂತಹ ಉದ್ಯೋಗವನ್ನು ನಡೆಸ್ತಾ ಇದ್ದವರು, ನಿಶ್ಚಿತವಾದಂತಹ ಒಂದು ಆದಾಯ, ಐಷಾರಾಮಿ ವಸ್ತುಗಳು, ತಮ್ಮ ಆ ಯುಕ್ತವಾದ ವಯಸ್ಸಿಗೆ ಏನೇನು ಸಿಗಬೇಕೋ ಅದೆಲ್ಲ ಸಿಗ್ತಾ ಇದ್ದಾಗಲೂ ಕೂಡ ಒಂದು ಯಾವುದೋ ಪ್ರಸಂಗದಲ್ಲಿ ಆ ಉದ್ಯೋಗವನ್ನು ಬಿಟ್ಟು ನಾವಿನ್ನ ಶಾಸ್ತ್ರ, ಪರಂಪರೆ ಇದನ್ನು ಉಳಿಸುವಂತಹ ಒಂದು ಪ್ರಯತ್ನ ಮಾಡೋಣ, ನಾವು ವೈಯಕ್ತಿಕವಾಗಿ ಇದನ್ನು ಕಲಿಯೋಣ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋಣ, ಊರು ಹೊರಗೆ ಜೀವನ ನಡೆಸೋಣ ಅಂತ ನಡೆಸುವವರು ವಿರಳಾದರೂ ಕೂಡ ಅಲ್ಲಲ್ಲಿ ಇದ್ದಾರೆ. ಊರು ಹೊರಗೆ ಮಾಡ್ತಾರೆ ಅಂತಲ್ಲ, ನಾನು ಇದನ್ನೆಲ್ಲ ಯಾರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ ಅಂತ ಅನ್ನೋದನ್ನು ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಊರು ಹೊರಗೆ ಮಾಡಬೇಕು ಅಂತಾರೆ, ಊರು ನಡುವೆ ಮಾಡುವವರು ಇದ್ದಾರೆ. ಕೆಲವರು ಊರು ಹೊರಗೆ ಮಾಡುವವರು ನೆನಪಿಗೆ ಬಂದ್ರು, ಅದಕ್ಕಾಗಿ ಹೇಳಿದೆ ಅಷ್ಟೆ. ದೆಹಲಿಯ ಮೂಲದ ಒಬ್ಬರು ದಂಪತಿಗಳು ತುಂಬಾ ಸಂಪನ್ನವಾದಂತಹ ಉದ್ಯೋಗದಲ್ಲೇ ಇದ್ದವರು. ಒಂದು ಕಾಲದಲ್ಲಿ ಅವ್ರಿಗೇನು ಪ್ರೇರಣೆ ಆಯ್ತೋ ಗೊತ್ತಿಲ್ಲ, ಇಬ್ರು ಗಂಡ ಹೆಂಡತಿ ಉದ್ಯೋಗ ಬಿಟ್ಟು ಲಖನೌ ಬಂದು, ಲಖನೌ ಸಮೀಪದ ಒಂದು ಹಳ್ಳಿಯಲ್ಲಿ ಒಂದು ಶಾಲೆ ತೆಗೆದ್ರು. ನಮ್ಮ ಪ್ರಾಚೀನ ಕೃಷಿ ಪದ್ಧತಿ ನಶಿಸಿ ಹೋಗ್ತಾ ಇದೆ, ಅದನ್ನು ಪುನರುಜ್ಜೀವಿತಗೊಳಿಸಬೇಕು ಅಂತ ಆಲೋಚನೆ ಮಾಡಿ ನ್ಯೂ ಹಾರ್ವೆಸ್ಟ್ ಸ್ಕೂಲ್ ಅಂತ ಒಂದು ಸ್ಕೂಲು ಸ್ಥಾಪನೆ ಮಾಡಿದ್ರು. ಆ ಸ್ಕೂಲಿನ ಹೆಸರು ಮಾತ್ರ ನಂಗೆ ನೆನಪಿದೆ, ಆ ದಂಪತಿಗಳ ಹೆಸರು ನಂಗೆ ನೆನಪಿಲ್ಲ. ಮತ್ತೆ ತಮಗಿರುವಂತಹ ಸಂಪರ್ಕಗಳು, ತಮಗಿರುವಂತಹ ಪ್ರಭಾವಗಳು ಅದನ್ನೆಲ್ಲ ಬಳಸಿ ಬೇರೆ ಎಲ್ಲೆಲ್ಲಿಂದಲೂ ಒಂದಿಷ್ಟು ಅನುದಾನ, ಸಹಾಯ ಇತ್ಯಾದಿಗಳನ್ನು ತಂದು ಅಲ್ಲಿ ಆ ಮಕ್ಕಳಿಗೆ ಕಂಪ್ಯೂಟರ್ ಇತ್ಯಾದಿ ಶಿಕ್ಷಣ ಕೊಡುವ ಪ್ರಯತ್ನ. ಮತ್ತು ಮುಖ್ಯವಾಗಿ ಆ ಶಾಲೆ ಕೃಷಿ ಕೇಂದ್ರಿತವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂತಹ ಒಂದು ಶಾಲೆ. ಅದರಲ್ಲಿ ಕೂಡ ಸಾವಯವ ಕೃಷಿಗೆ ಮಹತ್ವ ಕೊಟ್ಟು ಮುಂದಿನ ತಲೆಮಾರಿಗೆ ಸ್ವಚ್ಛವಾದಂತಹ ಭೂಮಿಯನ್ನ, ಸ್ವಚ್ಛವಾದಂತಹ ನೀರನ್ನ ನಾವು ಕೊಟ್ಟು ಹೋಗಬೇಕು ಅಂತ ಆ ಮಕ್ಕಳಲ್ಲಿ ಕೃಷಿಯನ್ನು ಒಟ್ಟಾರೆ ಬಿಟ್ಟು ನಗರಗಳ ಕಡೆಗೆ ಏನು ವಲಸೆ ಹೋಗ್ತಾ ಇದೆ ಅಂತ ಒಂದು ಪ್ರಸಂಗದಲ್ಲೂ ಕೂಡ ಅದನ್ನು ನೋಡಿ ಮನನೊಂದು ಇಂಥ ಶಾಲೆ ಸ್ಥಾಪನೆ ಮಾಡಿದವರು ಇದ್ದಾರೆ. ಇದು ಎರಡನೇ ಉದಾಹರಣೆ. ಅಧ್ಯಾತ್ಮದ, ಶಾಸ್ತ್ರದ ಕೇಂದ್ರೀಕೃತವಾದ ಶಾಲೆಗಳನ್ನು ತೆಗೆದವರು ಕೆಲವರಿದ್ದಾರೆ, ನಿಮ್ಗೆ ಗೊತ್ತಿದೆ. ಕೃಷಿ ಕೇಂದ್ರೀಕೃತವಾದ ಶಾಲೆಯನ್ನು ತೆಗೆದವರು ಬಗ್ಗೆ ನಾನೀಗ ಹೇಳಿದೆ. ಮತ್ತಿಬ್ಬರು ಆಂಧ್ರದ ದಂಪತಿಗಳು, ಅವರು ಒಂದು ಹಂತದಲ್ಲಿ ಹೀಗೋ ಅವರಿಗೂ ಒಂದೇನೋ ತಲೆಯಲ್ಲಿ ಹುಳ ಹೊಕ್ಕು ಇಬ್ರು ಉದ್ಯೋಗವನ್ನು ಬಿಟ್ರು. ಅವ್ರು ಬಿಟ್ಟಿದ್ದು ಯಾಕೆಂದ್ರೆ ಪರಿಸರ ಇಷ್ಟು ಹಾಳಾಗ್ತಾ ಇದೆಯಲ್ಲ, ನಮ್ಮ ಈ ಒಂದು ಕೊಳ್ಳು ಬಾಕ ಸಂಸ್ಕೃತಿಯಿಂದ, ವೈಭೋಗದ ಸಂಸ್ಕೃತಿಯಿಂದ ಅಂತ ಆಲೋಚನೆ ಮಾಡಿ ಪರಿಸರಕ್ಕೆ ಉಪಯೋಗ ಆಗುವಂತಹ ಚೀಲಗಳನ್ನ, ಪರಿಸರ ಸ್ನೇಹಿ ಚೀಲಗಳನ್ನ ತಯಾರಿಸುವುದು, ಅದನ್ನೇ ಎಲ್ಲ ಕಡೆ ಜನರಿಗೆ ಅರಿವು ಮೂಡಿಸೋದು, ಇಂಥದನ್ನೆಲ್ಲ ಮಾಡ್ತಿದ್ದಾರೆ. ಕೃಷಿಯನ್ನು ಬಿಟ್ಟು ನಗರದ ಕಡೆಗೆ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ ವಲಸೆ ಹೋಗ್ತಾ ಇರುವವರು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿದ್ದರೆ, ಅಲ್ಲಲ್ಲಿ ಆ ಉದ್ಯೋಗವನ್ನು ಬಿಟ್ಟು ಅಲ್ಲಿ ಗಳಿಸಿದಂತಹ ಸಂಪತ್ತಿನಿಂದ ಮತ್ತೆ ಮರಳಿ ತಮ್ಮ ಊರಿಗೆ ಬಂದು ಅಲ್ಲಿ ಕೃಷಿ ಮುಂದುವರಿಸುವಂಥವ್ರು, ಅಥವಾ ಬೇರೆ ಯಾವುದೋ ಊರಿನಲ್ಲಿ ಕೃಷಿ ಭೂಮಿ ಖರೀದಿ ಮಾಡಿ ಅಲ್ಲಿ ಕೃಷಿ ಮುಂದುವರಿಸುವಂಥವ್ರು, ಹೈನುಗಾರಿಕೆ ಮಾಡುವಂಥವ್ರು, ಇವರೆಲ್ಲ ಇದ್ದಾರೆ. ಈ ಎಲ್ಲ ದಂಪತಿಗಳಿಗೆ ಏನು ಪ್ರೇರಣೆ? ಎಲ್ಲರೂ ಕೂಡ ಹಣ, ಹೆಸರು, ಸ್ಥಿರವಾದ ಜೀವನ ಇಷ್ಟನ್ನೇ ಗಮನಿಸುವುದಾದರೆ ಈ ಸಮಾಜ, ಈ ರಾಷ್ಟ್ರ, ಈ ಕುಟುಂಬಗಳು ಯಾವು ಕೂಡ ಸರಿಯಾದ ರೀತಿಯಲ್ಲಿ ಮುನ್ನಡಿಲಿಕ್ಕಿಲ್ಲ. ಕೆಲವರಾದರೂ ಈ ಥರ ಭಿನ್ನವಾಗಿ ಆಲೋಚನೆ ಮಾಡಿದಾಗಲೇ ನಮ್ಮ ಸಮಾಜಕ್ಕೆ ಒಂದಿಷ್ಟು ಉಪಯೋಗ.
ಇಲ್ಲದೆ ಹೋದ್ರೆ ಎಲ್ಲರೂ ಹಣ, ಹೆಸರು, ಸ್ಥಿರವಾದ ಜೀವನ ಇದ್ರ ಹಿಂದೆನೆ ಬಿದ್ದರೆ ಎಲ್ಲವೂ ಹಾಳಾಗಿ ಹೋದಿತ್ತು. ಶಾಸ್ತ್ರ ಹಾಳಾಗ್ತದೆ, ಪರಂಪರೆ ಹಾಳಾಗ್ತದೆ, ಪರಿಸರ ಹಾಳಾಗ್ತದೆ, ಕೃಷಿ ಹಾಳಾಗ್ತದೆ, ಎಲ್ಲವೂ ಹಾಳಾಗೇ ಹೋಗ್ತದೆ. ನನಗೊಂದು ಉದಾಹರಣೆ, ಆ ಒಂದು ಘಟನೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ಹಿಂದೆ ಪ್ರವಚನದಲ್ಲಿ ಹೇಳಿದ್ದೆ ಕೂಡ. ತೇನ್ಸಿಂಗ್ ಎಲ್ಲರಿಗೂ ಗೊತ್ತು. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ಆ ಸಾಧನೆ ಮಾಡಿದ ಮೇಲೆ ಒಬ್ರು ಯಾರೋ ವರದಿಗಾರರು ಅವನ ಹತ್ರ ಬಂದರು. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ದೀರಿ, ಇದರಿಂದ ನಿಮ್ಗೇನು ಲಾಭ ಆಯಿತು? ಯಾಕಾಗಿ ಇದನ್ನು ಏರಿದ್ರಿ? ನಿಮ್ಮ ಉದ್ದೇಶ ಏನಿತ್ತು? ಪತ್ರಕರ್ತರಿಗೆ ಯಾರನ್ನಾದರೂ ನಿಮ್ಮ ಉದ್ದೇಶ ಏನು, ನಿಮಗೆ ಸಿಕ್ಕ ಪ್ರೇರಣೆ ಏನು, ನಿಮ್ಮ ಮುಂದಿನ ಯೋಜನೆಗಳೇನು ಅಂತೆಲ್ಲ ಹೀಗೆ ಏನೇನು ಕೇಳಬೇಕು ಅನ್ನೋ ಒಂದು ಪ್ರಶ್ನೆಗಳ ಪಟ್ಟಿನೇ ಅವ್ರ ಕಡೆ ಇರ್ತದೆ. ಆ ಥರ ಅವ್ರು ಕೇಳಿದ್ರಿ ತೇನ್ಸಿಂಗನನ್ನು ಕೂಡ. ಈಗಿನ ಕಾಲದಲ್ಲಿ ಕ್ರೀಡಾಪಟುಗಳಿಗೆ ಬೇಕಾದಷ್ಟು ಪ್ರಾಯೋಜಕರು, ಆಯೋಜಕರೆಲ್ಲ ಇರ್ತಾರೆ. ಒಂದ್ಸರಿ ಕ್ರೀಡಾಪಟು ಆಗಿಬಿಟ್ರೆ ಅವ್ರ ಜೀವಮಾನ ಸ್ಥಿರವಾಗಿ ನಿಲ್ಲುವಂತೆ ಬೇಕಾದಷ್ಟು ಧನ, ಕನಕ, ಭೂಮಿ, ಪ್ರಶಸ್ತಿಗಳು, ಸಮಾಜದಲ್ಲಿ ಮುಂದೆ ಮತ್ತೂ ಕೂಡ ಏನೇನೋ ಲೌಕಿಕ ಸ್ಥಾನಮಾನಗಳು ಇಂಥವೆಲ್ಲ ಅವ್ರಿಗೆ ಸಿಗ್ತಿರ್ತವೆ. ಇವತ್ತು ಕಾಲ ಹೀಗಿದೆ. ದೊಡ್ಡ ದೊಡ್ಡ ಕಂಪನಿಗಳು ಮೊದಲಾದವರೆಲ್ಲ ಇಂಥವ್ರನ್ನ ಹಿಡಿದು ಆ ಮೂಲಕ ತಾವು ಲಾಭ ಮಾಡಿಕೊಂಡು ಇವರಿಗೂ ಒಂದಿಷ್ಟು ಲಾಭದ ಅಂಶ ಕೊಟ್ಟು ಮುನ್ನಡೆಸ್ತಾರೆ. ಆಗಿನ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲ. ಕೇಳಿದ್ರು ತೇನ್ಸಿಂಗನನ್ನ ವರದಿಗಾರರು, ಯಾಕೆ ಮೌಂಟ್ ಎವರೆಸ್ಟ್ ಏರಿದ್ರಿ, ಗೌರಿಶಂಕರ ಏರಿದ್ರಿ ಅಂತ. ಅದಕ್ಕೆ ಅವನು ಹೇಳಿದ ಉತ್ತರ, ಮೌಂಟ್ ಎವರೆಸ್ಟ್ ಅಲ್ಲಿ ಇತ್ತು, ನಾನು ಏರಿದೆ, ಇಷ್ಟೇ. ಯಾಕೆ ಏರಿದೆ ಅಂದ್ರೆ ಅದು ಇದ್ದು ಶಿಖರವನ್ನು ಏರಬೇಕು ಅಂತ ನನಗೆ ಕನಸಿತು, ನನಗೊಂದು ಕನಸು ಬಂತು, ಏರಿದೆ. ಅದು ಏರುವುದೇ ದೊಡ್ಡ ಸಾಧನೆ, ನನಗದರಿಂದ ಬೇರೆ ಏನು ಹಣ, ಹೆಸರು ಇತ್ಯಾದಿ ಏನೂ ಬೇಕಾಗಿಲ್ಲ ಅಂತ ಅವನು ಉತ್ತರ ಕೊಟ್ಟ. ಒಂದು ಜಡವಾದಂತಹ ಮೌಂಟ್ ಎವರೆಸ್ಟ್ನಂತಹ ಶಿಖರವನ್ನ, ಗೌರಿ ಶಂಕರದಂತಹ ಶಿಖರವನ್ನು ಏರುವವನಿಗೆ ಇಂಥ ಒಂದು ಅದಮ್ಯವಾದ ಪ್ರೇರಣೆ, ಆ ಏರಿದ್ದರಿಂದಲೇ ಅಂಥದ್ದೊಂದು ಧನ್ಯತಾಭಾವ ಅವನಿಗೆ ಬರೋದಾದ್ರೆ, ನಮ್ಮ ಶಾಸ್ತ್ರದ ಪರಂಪರೆ, ನಮ್ಮ ಪ್ರಾಚೀನ ಪರಂಪರೆ ಇದು ಕೇವಲ ಜಡವಾದ ಪರಂಪರೆ ಅಲ್ಲ, ಇದು ಚೈತನ್ಯಪೂರ್ಣವಾದಂತಹ ಪರಂಪರೆ. ಇದು ಇಂಥ ಅದ್ಭುತವಾದಂತಹ ಹಿನ್ನೆಲೆ ನಮ್ಮ ದೇಶಕ್ಕಿದೆ, ನಮ್ಮ ಶಾಸ್ತ್ರಗಳಿಗಿದೆ. ಸಾವಿರಾರು ಶಾಖೆಗಳುಳ್ಳಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವೆಲ್ಲ ಇವೆ. ಒಟ್ಟಾರೆ 1130-140 ಶಾಖೆಗಳು ಋಗ್, ಯಜು, ಸಾಮ, ಅಥರ್ವ ಈ 4 ವೇದಗಳನ್ನು ಗಮನಿಸಿದಾಗ ನಮಗೆ ಕಂಡು ಬರ್ತವೆ. ಮಹಾಭಾರತದಂತಹ ದೊಡ್ಡ ಗ್ರಂಥ, ರಾಮಾಯಣ, ಭಾಗವತ ದೊಡ್ಡ ದೊಡ್ಡ ಗ್ರಂಥಗಳು ನಮಗೆ ಕಾಣ್ತವೆ. ಮತ್ತು ಅದೆಷ್ಟೋ ಶಾಸ್ತ್ರಗಳಿವೆ, ಅಪ್ರಕಟಿತವಾದಂತಹ ಅದೆಷ್ಟೋ ಗ್ರಂಥಗಳು ಇನ್ನೂ ಇವೆ. ಇರುವ ಗ್ರಂಥಗಳನ್ನು ನಾವು ಶುದ್ಧವಾದ ರೂಪದಲ್ಲಿ ಆ ಗ್ರಂಥಗಳು ಉಪಲಬ್ಧ ಇದ್ರೂ ಕೂಡ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಕೂಡ ಬಾಕಿ ಇದೆ. ಅಶುದ್ಧ ರೂಪದಲ್ಲಿರುವಂತಹ ಗ್ರಂಥಗಳನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಅರ್ಥ ಆಗಿರೋದನ್ನ ಸಮಾಜಕ್ಕೆ ಹೇಳುವ ಪ್ರಯತ್ನ ಮಾಡುವುದು ನಮ್ಮ ಎದುರಿಗಿದೆ. ಪ್ರಾಚೀನ ಕಾಲದಲ್ಲೇ ಅನೇಕ ಜನ ಸೂತ್ರಕಾರರು, ಗ್ರಂಥಕಾರರು, ಭಾಷ್ಯಕಾರರು, ಟೀಕಾ ಟಿಪ್ಪಣಿಕಾರರೆಲ್ಲ ಆಗಿ ಹೋಗಿದ್ದಾರೆ. ತಮ್ಮ ಜೀವಮಾನ ಎಲ್ಲ ಅದಕ್ಕೆ ಮುಡಿಪಿಟ್ಟಿದ್ದಾರೆ. ಅಷ್ಟಾದರೂ ಕೂಡ ಈಗ ಕಾಲಕ್ಕೆ ತಕ್ಕಂತೆ ಅದನ್ನು ಮತ್ತೆ ಅಪ್ಡೇಟ್ ಮಾಡುವಂತಹ ಒಂದು ಅವಶ್ಯಕತೆ ಯಾವ ಕಾಲಕ್ಕೂ ಕೂಡ ಇದ್ದೇ ಇರ್ತದೆ. ಪ್ರಾಚೀನ ವಿಷಯಗಳನ್ನೇ, ನಮ್ಮ ಸನಾತನ ಪರಂಪರೆಯ ವಿಷಯಗಳನ್ನೇ ಬೇರೆ ಶಬ್ದಗಳಲ್ಲಿ ಅಥವಾ ಆಧುನಿಕ ಮನಸ್ಸುಗಳಿಗೆ ಒಪ್ಪುವಂತೆ ಹೇಳಬೇಕಾದ ಅವಶ್ಯಕತೆ ಇದ್ದೇ ಇರ್ತದೆ. ಅದಿಲ್ಲದೆ ಹೋದ್ರೆ ಅಂಥ ಅನೇಕ ಆಚರಣೆಗಳು, ಆಚಾರಗಳು, ವಿಚಾರಗಳೆಲ್ಲ ಗೊಡ್ಡುವಂತ ಹಣೆಪಟ್ಟಿಗೆ ಸಿಲುಕಿ ಅದನ್ನ ಮಾಡುವುದನ್ನು ಕೈ ಬಿಡ್ತಾರೆ. ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳನ್ನು ತೋರಿಸಬೇಕು, ಆ ಮೂಲಕ ಯುವ ಜನರಿಗೊಂದು ಸ್ಫೂರ್ತಿ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ಯಾವುದನ್ನ ಈಗ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಅಂತ ವಿಜ್ಞಾನ ಅಂತ ಹೇಳ್ತಾರೆ. ವಿಜ್ಞಾನ ಅಂದ್ರೆ ಅದು ಮಾತ್ರ ಅಲ್ಲ. ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ.
ನಮ್ಮ ಪ್ರಾಚೀನ ಜ್ಞಾನವೂ ಕೂಡ ವಿಜ್ಞಾನವೇ ಅದು. ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಹೇಳಿರೋದ್ರಿಂದ ನಾವು ಮಾಡುವಂತಹ ಪ್ರತಿಯೊಂದನ್ನು ಕೂಡ, ನಾವು ಹುಟ್ಟಿದ ಆರಭ್ಯ ಸಾಯುವವರೆಗೆ ಮಾಡುವಂತಹ ಪ್ರತಿಯೊಂದನ್ನು, ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ಮಲಗುವವರೆಗೆ ಮಾಡುವಂತಹ ಪ್ರತಿಯೊಂದನ್ನು ಕೂಡ ತಿಳಿದು ಮಾಡಬೇಕಾಗಿದೆ. ಅದಕ್ಕೆ ಏನು ಹಿನ್ನೆಲೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಮಾಜಕ್ಕೆ ಸಾಧ್ಯವಾದಷ್ಟು ಅದನ್ನು ಹೇಳಬೇಕಾಗಿದೆ. ಇಂಥ ಒಂದು ದೊಡ್ಡ ಕೆಲಸ, ಗೌರಿ ಶಿಖರದಷ್ಟು ಎತ್ತರದ ಕೆಲಸ, ಕೈಲಾಸ ಪರ್ವತದಷ್ಟು ಎತ್ತರವಾದ ಕೆಲಸ, ಮೇರು ಪರ್ವತದಷ್ಟು ಎತ್ತರವಾದ, ಹಿಮಾಲಯದ ಎತ್ತರದ ಕೆಲಸ, ಇಂಥ ದೊಡ್ಡ ಕೆಲಸ ನಮ್ಮ ಎದುರಿಗಿದೆ. ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಾಗ ಏರುವುದಷ್ಟೇ ಆಯಿತು, ಅಲ್ಲಿ ಜಗತ್ತು ಹೇಗೆ ಕಾಣಿಸ್ತದೆ, ಸುತ್ತಮುತ್ತಲಿನ ಪರಿಸರ ಹೇಗಿದೆ ಅಂತ ನೋಡಿದಂತೆ ಮಾತ್ರ ಆಯಿತು. ಇಂಥ ಒಂದು ದೊಡ್ಡ ಕಾರ್ಯವನ್ನ, ಶಾಸ್ತ್ರ ಪರಂಪರೆಯನ್ನು ಉಳಿಸುವ ಕಾರ್ಯದಲ್ಲಿ ನಮ್ದೊಂದು ಅಳಿಲು ಸೇವೆ ನಾವು ಮಾಡಿದಾಗ ನಮ್ಮ ಆತ್ಮೋದ್ಧಾರ ಆಗ್ತದೆ. ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ, ಶಾಸ್ತ್ರ ಇವೆಲ್ಲ ಸುರಕ್ಷಿತ ಆಗ್ತವೆ. ಇಂಥ ಮಹಾ ಕೆಲಸ ಮಾಡಲಿಕ್ಕೆ ನಮಗೆ ಯಾಕೆ ಪ್ರೇರಣೆ ಸಿಗ್ತಿಲ್ಲ? ಉತ್ತಿಷ್ಠತ ಜಾಗೃತ ಅಂತೇಳಿ ಉಪನಿಷತ್ತು ಹೇಳಿದೆ. ಎದ್ದು ನಿಂತು ಪ್ರಾಪ್ಯ ವರಾನ್ ನಿಬೋಧತ, ಶ್ರೇಷ್ಠವಾದ ಸಂಗತಿಗಳೆಲ್ಲ ನಮ್ಮಲ್ಲಿ ಇದ್ದೇ ಇವೆ. ಅದಕ್ಕಾಗಿ ನಾವು ಪ್ರೇರಣೆ ತಗೊಂಡು ಇದನ್ನು ಮಾಡಬೇಕಾಗಿದೆ ಅಷ್ಟೇ. ಯಾಕೆ ಮಾಡ್ತಿಲ್ಲ? ನಮಗೆ ಕೃಷಿ ಕೇಂದ್ರೀಕೃತವಾದ ಒಂದು ಶಾಲೆಯನ್ನು ತೆಗೆದ ದಂಪತಿಗಳು, ಪರಿಸರ ಸ್ನೇಹಿ ಚೀಲಗಳನ್ನು ತಯಾರು ಮಾಡಿದಂಥ ದಂಪತಿಗಳು, ಉದ್ಯೋಗ ಬಿಟ್ಟು ಕೃಷಿ ಮಾಡಿದವರು, ಅಧ್ಯಾತ್ಮವನ್ನು ಕೇಂದ್ರೀಕರಿಸಿಕೊಂಡು ಆಧುನಿಕ ವಿಜ್ಞಾನ, ಆಧುನಿಕ ಸಂಗತಿಗಳನ್ನು ಬೋಧನೆ ಮಾಡುವ ಶಾಲೆಗಳನ್ನು ತೆಗೆದವರು, ಅದಕ್ಕಾಗಿ ತುಂಬಾ ಕಷ್ಟಪಡ್ತಾ ಇರುವಂಥವ್ರು ಅನೇಕ ಜನ ಇದ್ದಾರೆ. ವೈಯಕ್ತಿಕ ನೆಲೆಯಲ್ಲೂ ತುಂಬಾ ಕಷ್ಟ ಅನುಭವಿಸ್ತಾರೆ. ಆರ್ಥಿಕ ಸಂಕಷ್ಟಗಳಂತೂ ಇದ್ದೇ ಇರ್ತವೆ. ಇಂಥದನ್ನೆಲ್ಲ ನಡೆಸೋರು ಇದ್ದಾರೆ ಈಗಲೂ ಕೂಡ. ನಮಗೆ ಒಂದಿಷ್ಟೇನೋ ಉದ್ಯೋಗ ಇದೆ, ನಾವು ಆರಾಮಾಗಿ ಬದುಕಿಬಿಟ್ರಾಯ್ತು ಅಂತ ಎಲ್ಲರೂ ಆಲೋಚನೆ ಮಾಡಲಿಲ್ಲ. ಆದ್ರಿಂದ ಈ ದೇಶ ನಡೆದಿದೆ. ಒಂದಿಷ್ಟು ಅಲ್ಪ ಸ್ವಲ್ಪ ಆದರೂ ಶಾಸ್ತ್ರ ಪರಂಪರೆ ಉಳಿದಿದೆ. ಅವರು ಅಂಥವರ ಒಂದು ಸಂಖ್ಯೆ ಹೆಚ್ಚಾಗಬೇಕು. ಅದಕ್ಕೆ ನಮಗೆ ಆ ತೇನ್ಸಿಂಗ್ ಮತ್ತು ಮೌಂಟ್ ಎವರೆಸ್ಟ್ ಶಿಖರಗಳ ಆ ಒಂದು ದೃಷ್ಟಾಂತ ನಮಗದು ಸ್ಫೂರ್ತಿ ಕೊಡಬೇಕಲ್ಲ. ಯಾಕೆ ಕೊಡ್ತಿಲ್ಲ? ನಮ್ಮ ಜೀವನದ ವೃತ್ತಿ ಕೃಷವಾದರೂ ತೊಂದರೆ ಇಲ್ಲ, ನಾವು ಅದರಿಂದ ಕೃಷರಾಗಿ ಬದುಕಿದ್ರೂ ತೊಂದರೆ ಇಲ್ಲ. ಹಣ ನಮಗೆ ಎಷ್ಟು ಬರ್ತದೆ ಗೊತ್ತಿಲ್ಲ, ಹೆಸರು ಎಷ್ಟು ಬರ್ತದೆ ಗೊತ್ತಿಲ್ಲ, ನಮ್ಮ ಜೀವನ ಎಷ್ಟು ಸೆಟ್ಲ್ ಆಗಿದೆ ಗೊತ್ತಿಲ್ಲ. ಆದರೂ ನಾವೊಂದಿಷ್ಟು ಈ ಕಾರ್ಯಗಳನ್ನು ಮಾಡ್ತೇವೆ ಅಂತ ತೊಡಗುವವರು ಯಾಕೆ ತೊಡಗುವ ಮಟ್ಟಿಗೆ ನಮಗೆ ಸ್ಫೂರ್ತಿ ಯಾಕೆ ಬರ್ತಾ ಇಲ್ಲ? ಇದು ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಅದು ಗಂಡಸರಿಗಾದವರಿಗೂ ಬರಬೇಕು, ಹೆಂಗಸರಿಗೂ ಕೂಡ ಅದು ಬರಬೇಕು. ಹಾಗೆ ಗಂಡಸರು ಹೆಂಗಸರು ಇಬ್ರು ಕೂಡಿ ಮಾಡಿದಾಗಲೇ ಈ ಶಾಸ್ತ್ರದ, ಈ ದೇಶದ ಒಂದು ಪರಂಪರೆ ಇದೆಲ್ಲ ಉಳಿಲಿಕ್ಕೆ ಸಾಧ್ಯ ಅಂತ ನನಗನ್ಸೋದು. ಯಾವುದು ಏಕಮುಖವಾದ ಪ್ರಯತ್ನದಿಂದ ಕೇವಲ ಗಂಡಸರಾಗಲಿ ಕೇವಲ ಹೆಂಗಸರಾಗಲಿ ಇದನ್ನು ಮಾಡಿದರೆ ಸಾಧ್ಯ ಆಗಲಿಕ್ಕಿಲ್ಲ. ಇಬ್ರು ಸೇರಿ ಇದನ್ನು ಮಾಡಿದಾಗಲೇ ಅಂಥ ಒಂದು ಕೆಲಸ ಆಗೋದು ಅಂತ ನನಗನ್ನಿಸ್ತದೆ. ನಮ್ಗೆ ಗೊತ್ತಿದೆ, ಅನೇಕ ಜನ ವಿಜ್ಞಾನಿಗಳು, ಕೆಲವರೆಲ್ಲ ವಿಜ್ಞಾನಿ ದಂಪತಿಗಳು ಗಂಡ ಹೆಂಡತಿ ಹಗಲು ರಾತ್ರಿ ದುಡಿದು ಅನೇಕ ವರ್ಷ ದುಡಿದಾಗ ಕೆಲವು ಸಂಶೋಧನೆಗಳನ್ನು ಮಾಡಿದ್ದಾರೆ, ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅಂಥವರಿಂದ ವೈಜ್ಞಾನಿಕ ಸಂಶೋಧನೆಗಳಾಗ್ತವೆ. ಒಂದಿಷ್ಟು ಹಣ ಹೆಸರನ್ನು ಹಿಂದಿಟ್ಟು ಗ್ಲಾಮರಸ್ ಜೀವನದ ಹಿಂದೆ ಬೀಳದೆ ನಮ್ಮ ಜೀವನ ಕೃಷವಾದರೂ ತೊಂದರೆ ಇಲ್ಲ, ಕೃಷ ವೃತ್ತಿಗಳು ನಾವಾದರೂ ತೊಂದರೆ ಇಲ್ಲ. ನಾವಿದನ್ನು ಮಾಡೋಣ ಅಂತ ನಮ್ಮ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಯಾಕೆ ಸ್ಫೂರ್ತಿ ಬರ್ತಿಲ್ಲ? ಚಿಕ್ಕ ವಯಸ್ಸಿನಲ್ಲೇ ಸಾಧ್ಯ ಆದಷ್ಟು ಬೇಗ ಸೆಟ್ಲ್ ಆಗಬೇಕು. ಹಣ ಹೆಸರು ಜೀವಮಾನದಲ್ಲಿ ಬೇಗ ಸಿಗುವಂತಹ ಎಲ್ಲ ಐಷಾರಾಮಿ ವಸ್ತುಗಳು ನಮಗೆ ಸಿಗಬೇಕು ಅಂತ ನಾವು ಹಪಹಪಿಸುವುದು ಯಾಕೆ? ರಕ್ಷತಿ ಇತ್ಯೇವ ವಿಶ್ವಾಸ, ಏನಾದರೂ ಆಗಲಿ ಭಗವಂತ ಕಾಪಾಡ್ತಾನೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಯಾಕೆ ಮೂಡ್ತಿಲ್ಲ? ನಮಗೆ ಅಂತ ಒಂದು ಸ್ಫೂರ್ತಿ ಶಾಸ್ತ್ರಗಳಿಂದ ಬರಬೇಕಲ್ಲ. ಒಂದು ಶ್ಲೋಕ ಮಹಾಭಾರತದಲ್ಲೇ ಇದೆ, ನಾವು ಹಿಂದೆ ನೋಡಿದ್ದೀವಿ. ಬ್ರಹ್ಮವೃಕ್ಷೋ ರಕ್ಷಮಾಣೋ ಮಧು ಹೇಮಚ ವರ್ಷತಿ ಅರಕ್ಷಮಾಣ ಸತತಂ ಅಶ್ರು ಪಾಪಂಚ ವರ್ಷತಿ ಅಂತ. ಬ್ರಹ್ಮವೃಕ್ಷ, ಬ್ರಹ್ಮ ಅಂದ್ರೆ ವೇದ. ಈ ವೇದವೆಂಬ ಈ ವೃಕ್ಷ
ರಕ್ಷಮಾಣ, ನಾವು ಅದನ್ನು ಚೆನ್ನಾಗಿ ರಕ್ಷಿಸಿದರೆ ಮಧು ಹೇಮಚ ವರ್ಷತೆ, ಅದು ನಿಮಗೆ ಬಂಗಾರದ ಸುರಿಮಳೆ ಸುರಿಸ್ತದೆ, ಜೇನುತುಪ್ಪ ಸುರಿಸ್ತದೆ, ಹಾಲು ಜೇನುಗಳ ಮಳೆ ಕರೀತದೆ. ಅದು ಜೀವಮಾನಕ್ಕೆ ತೊಂದರೆ ಆಗೋದಿಲ್ಲ. ಅರಕ್ಷಮಾಣ, ನಾವು ಅದನ್ನ ನಿರ್ಲಕ್ಷಿಸಿದರೆ ಅಷ್ಟು ಪಾಪಂಚ ವರ್ಷತೆ. ಆ ವೇದಾಭಿಮಾನಿ ದೇವತೆ ತಾನು ಕಣ್ಣೀರು ಸುರಿಸ್ತಾಳೆ, ಮತ್ತೆ ಅವಳನ್ನು ಮರೆತು ಬದುಕಿದಂತಹ ನಾವು ಕೂಡ ಒಂದು ಹಂತದಲ್ಲಿ ಕಣ್ಣೀರು ಸುರಿಸುವಂತೆ ಮಾಡ್ತಾಳೆ, ನಮ್ಮನ್ನು ಪಾಪ ಭಾಗಿಗಳನ್ನಾಗಿ ಮಾಡ್ತಾರೆ. ಇದು ನೋಡಿ, ಇಲ್ಲಿ ಈ ಅಧ್ಯಾಯದಲ್ಲಿ ಮುಂದೆ ತೇವೈ ನಿರಯ ಭಾಗಿನಃ ಅಂತ ಬಂತಲ್ಲ, ಪಾಪಗಳನ್ನ ಯಾರು ಮಾಡಿದಂತಾಗ್ತದೆ, ಯಾರು ಪಾಪಕ್ಕೆ ಗುರಿ ಆಗ್ತಾರೆ, ಯಾರು ಪುಣ್ಯಕ್ಕೆ ಗುರಿ ಆಗ್ತಾರೆ ಅಂತ ಹೀಗೆಲ್ಲ ಬಂತಲ್ಲ, ಅಲ್ಲಿ ಈ ಮಾತುಗಳು ಕೂಡ ಬಂದಿವೆ. ವೇದವನ್ನ ಮಾರುವಂಥವರು, ಕೇವಲ ಕಮರ್ಷಿಯಲ್ ಬುದ್ಧಿಯಿಂದ ಶಾಸ್ತ್ರವನ್ನ ಕೈ ಹಿಡ್ಕೊಂಡವರು, ವೇದಗಳ ಪರಂಪರೆ ಮೊದಲಾದವುಗಳನ್ನ ದೂಷಿಸುವವರು, ಅದು ಬಂದಿದೆ ಅಲ್ಲಿ. ವಿಕರ್ಮಭಿಷ್ಟ ಜೀವಂತೆ, ತಾವೇನು ಕರ್ತವ್ಯ ಮಾಡಬೇಕಾಗಿತ್ತೋ ಅದನ್ನು ಮರೆತು ಕರ್ತವ್ಯ ಭ್ರಷ್ಟರಾಗಿ ಯಾರು ಬದುಕ್ತಾ ಇದ್ದಾರೆ ಅಂಥವರೆಲ್ಲ ನಿರಯ ಭಾಗಿಗಳಾಗ್ತಾರೆ. ಇದು ನಾವಿವತ್ತು ಬದುಕ್ತಾ ಇರುವಂತಹದನ್ನ ಕನ್ನಡಿ ಹಿಡಿದು ತೋರಿಸ್ತಾ ಇದೆ ನಮಗೆ ಶಾಸ್ತ್ರ. ಚಾತುರಾಶ್ರಮ ಭಾಷ್ಯಾಶ್ಚ ಶ್ರುತಿ ಭಾಷ್ಯಾಶ್ಚ ಏನರಾಹ, ಅವೈದಿಕವಾದ ವೇದ ಭಾಷ್ಯವಾದ ವೇದಶಾಸ್ತ್ರ ಪುರಾಣಗಳಿಗೆ ಸಮ್ಮತವಲ್ಲದ ಐಷಾರಾಮಿ ಬದುಕ್ತಾ ಇದ್ದೇವೆ. 4 ಆಶ್ರಮಗಳು, ವರ್ಣಗಳು, ಅದಕ್ಕೆ ತಕ್ಕಂತೆ ನಾವು ಹೇಗೆ ಬದುಕಬೇಕಾಗಿತ್ತೋ ಅದನ್ನ ಕಡೆಗಣಿಸಿದ್ದೇವೆ. ನಾವು ನರಕಕ್ಕೆ ಹೋಗ್ಬೇಕಲ್ಲ. ಅಶ್ರು ಪಾಪಂಚ ವರ್ಷತೆ ಅಂತ ಹಿಂದೆ ಮಹಾಭಾರತದಲ್ಲಿ ಆ ಮಾತು ಬಂದದ್ದು ಇದಕ್ಕಾಗಿ. ವೃತ್ತಿಚ್ಛೇದಂ ಗೃಹಚ್ಛೇದಂ, ಇದು ನೋಡಿ, ವೃತ್ತಿಚ್ಛೇದ ಮಾಡುವವರು, ಇನ್ನೊಬ್ಬರ ಜೀವನದ ವೃತ್ತಿಯನ್ನು ನಾಶಗೊಳಿಸುವವರು, ತಾವು ಮಾಡಬೇಕಾದಂತಹ ವೃತ್ತಿ ಏನಿದೆ, ತಮಗೆ ಯಾವುದು ಶಾಸ್ತ್ರ ಸಮ್ಮತವಾಗಿದೆ ಅದನ್ನು ಕೈ ಬಿಟ್ಟವರು, ಇವರೆಲ್ಲರೂ ಕೂಡ ಅಂತನೂ ಆ ವೃತ್ತಿಚ್ಛೇದ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಮಾಡಬಹುದು. ಸೇತು ಭೇತ್ತಾರಹ, ನಮ್ಮ ಪ್ರಾಚೀನರು ಅತ್ಯಂತ ಬಲಿಷ್ಠವಾದಂತಹ ಒಂದು ಸೇತುವೆಯನ್ನ ಕಟ್ಟಿ ಹೋಗಿದ್ದಾರೆ. ಸೇತುವೆಗಳು ನಮಗೆ ಯಾವುದೋ ರಾಮ ಸೇತು, ಇಂಥ ಸೇತುಗಳು ಮಾತ್ರ ಕಣ್ಣಿಗೆ ಕಾಣಿಸ್ತವೆ ಉಪಗ್ರಹಕ್ಕೆ ಮತ್ತೆ ಯಾವುದೋ ದೃಷ್ಟಿಗೆ. ಇಂಥ ಒಂದು ಪ್ರಬಲವಾದ ಸೇತುವೆಯನ್ನೇ ನಮ್ಮ ಪ್ರಾಚೀನರು ಈ ಪರಂಪರೆ, ಶಾಸ್ತ್ರ, ಗ್ರಂಥಗಳು ಈ ರೂಪದಲ್ಲಿ ಕೊಟ್ಟು ಹೋಗಿದ್ರು. ನಾವು ಆ ಧರ್ಮದ ಮರ್ಯಾದೆನ, ಆ ಸೇತುವೆಯನ್ನ ಇವತ್ತು ಸ್ಫೋಟಕಗಳ ಮೂಲಕ ಸ್ಫೋಟಿಸ್ತಾ ಇದ್ದೇವೆ. ನಾವು ನರಕಕ್ಕೆ ಹೋಗ್ಬೇಕಲ್ವಾ. ಅರಕ್ಷಮಾಣ, ಅದಕ್ಕಾಗಿ ಧರ್ಮೋ ರಕ್ಷಿತ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ ಅಂತೆಲ್ಲ ಹೇಳಿರ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದು ಮಹಾಭಾರತದ ಮಾತೆ. ತಿರುಪತಿ ಕ್ಷೇತ್ರಕ್ಕೆ ನೀವು ನೋಡಿದ್ರೆ ಹೋದ್ರೆ ಅಲ್ಲಲ್ಲಿ ವೃಕ್ಷೋ ರಕ್ಷತಿ ರಕ್ಷಿತಃ, ನೀವು ವೃಕ್ಷವನ್ನು ಕಾಪಾಡಿದ್ರೆ ವೃಕ್ಷ ನಿಮ್ಮನ್ನು ಕಾಪಾಡ್ತದೆ ಅಂತ ಹಾಕಿರ್ತಾರೆ. ಯಾವುದದು? ಕೇವಲ ಈ ಗಿಡಗಳಲ್ಲ, ಬ್ರಹ್ಮವೃಕ್ಷ, ವೇದವೆಂಬ ವೃಕ್ಷವನ್ನ ವೇದೋ ರಕ್ಷತಿ ರಕ್ಷಿತಃ ಅಂತ ಅದರ ಅರ್ಥ. ಅದನ್ನ ನಾವು ಕಾಪಾಡಿದ್ರೆ ಅದು ನಮ್ಮನ್ನು ಒಂದು ಕಾಲದಲ್ಲಿ ಕಾಪಾಡ್ತದೆ, ಇಲ್ಲದೆ ಹೋದ್ರೆ ಅದು ನಮ್ಮನ್ನು ಕೈ ಬಿಡ್ತದೆ. ನಾವು ಒಂದು ಹಂತದಲ್ಲಿ ಕಣ್ಣೀರು ಸುರಿಸುವಂತೆ ಆಗ್ತದೆ. ಒಂದು ಹಂತದಲ್ಲಿ ಇಷ್ಟೆಲ್ಲ ಆಯ್ತು, ಬೇಗ ಜೀವಮಾನದಲ್ಲಿ ಸೆಟ್ಲ್ ಆದೆವು, ಹಣ ಗಳಿಸಿದೆವು, ಹೆಸರು ಗಳಿಸಿದೆವು, ಸ್ಥಿರವಾದ ಜೀವನವಾಯಿತು, ನಮ್ಮ ಪ್ರೇಮ ಕಾಮ ಎಲ್ಲವೂ ಕೂಡ ಸಂತೃಪ್ತ ಆದವು, ನಮ್ಮ ಈಗೋ ಸಂತೃಪ್ತ ಆಯಿತು. ಆದ್ರೆ ಜೀವನ ಏನೋ ಬರೀದು ಖಾಲಿ ಖಾಲಿ ಅಂತ ಅನಿಸ್ತಾ ಇದೆಯಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೆ ಯಾವುದೋ ಒಂದು ಕಾಲದಕ್ಕೆ. ಮನುಷ್ಯನಿಗೆ ಬರ್ತದೆ, ಎಲ್ಲರಿಗೂ ಬರ್ತದೆ ಅಂತ ಇಲ್ಲದೆ ಇರಬಹುದು, ಕೆಲವರಿಗಾದ್ರೂ ಆ ಮಾತು ಬರ್ತದೆ. ಹಾಗೆ ಅನಿಸುವುದಕ್ಕಿಂತ ಮುಂಚೆ ಯಾವತ್ ಖಟ್ವಾಂ ಸಮಾರೂಢ, ಹಿಂದೆ ಶಾಂತಿ ಪರ್ವದಲ್ಲಿ ಆ ಮಾತು ಬಂದಿದೆ. ನಾಳೆ ಬೆಡ್ ರಿಡನ್ ಆದಾಗ ಅಥವಾ ಸಾಯುವ ಮರಣಶಯ್ಯೆಯಲ್ಲಿದ್ದಾಗ ಪಶ್ಚಾತ್ತಾಪ ಪಡದೇ ಇರುವಂತೆ ಆಗ್ಬೇಕು. ಆವಾಗ ನಾವೇನೋ ಮಾಡಬೇಕಾಗಿತ್ತು, ಮತ್ತೇನೋ ಮಾಡಿಬಿಟ್ಟೆವು ಅನ್ನುವಂಥ ಪಶ್ಚಾತ್ತಾಪ ಪಡುವಂತೆ ಆಗಬಾರ್ದು. ಅದಕ್ಕಾಗಿ ಬೇಕಾದ ಪ್ರಯತ್ನವನ್ನು ಇವತ್ತೇ ಮಾಡಬೇಕು. ಇವತ್ತು ಮಾಡಿ ಮುಂದೆ ಸಂತೃಪ್ತಿಯ ಒಂದು ಮರಣವನ್ನ, ಸಂತೃಪ್ತಿಯ ವೃದ್ಧಾಪ್ಯವನ್ನು ನಾವು ಎದುರುಗೊಳ್ಳುವಂತಾಗಬೇಕು.
ಇಲ್ಲಿ ಇಂಥದೊಂದು ಮಾತು ಬಂತಲ್ಲ, ಯೇಷಾಂ ದಾರಾಃ ಪ್ರತೀಕ್ಷಂತೆ ಅಂತ. ಆ ಹೆಣ್ಣುಮಕ್ಕಳು ತಮ್ಮ ಗಂಡಂದರು ಭೋಜನ ಮಾಡಿದ ಬಳಿಕ ಭೋಜನ ಮಾಡ್ತಾರೆ. ಅವರು ತರುವ ಸಂಪತ್ತನ್ನ ಅವರು ಈ ಕೃಷಿಕರಾದವರು ಮಳೆಗಾಗಿ ಕಾತರಿಸುವಂತೆ ಕಾದಿರ್ತಾರೆ. ಗಂಡ ಕೃಷವೃತ್ತಿ ಆದ್ರೆ, ಗಂಡ ಕೃಷನಾದ್ರೆ ಹೆಂಡತಿಯೂ ಕೂಡ ಕೃಷವೃತ್ತಿಯೇ, ಅವಳು ಕೃಷಳೆ. ಇಂತಹ ಸ್ಥಿತಿ ಇದ್ರೂ ಕೂಡ ಅದರಲ್ಲೇ ಅವ್ರು ತೃಪ್ತರಾಗಿರ್ತಿದ್ರಲ್ಲ. ಅಂಥದ್ದೊಂದು ಪ್ರೇರಣೆಯನ್ನ ಗಂಡಸರಲ್ಲಿಯೂ ಮತ್ತು ಹೆಂಗಸರಲ್ಲಿಯೂ ಕೂಡ ತುಂಬಬೇಕಾಗಿದೆ. ಅಂಥ ಒಂದು ಪ್ರೇರಣೆ ಇಬ್ಬರಲ್ಲೂ ಇದ್ರೆ, ಅಂಥ ಒಂದು ಮೋಟಿವೇಶನ್ ಇಬ್ಬರಲ್ಲೂ ಇದ್ರೆ ಮಾತ್ರ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕಾಗಿ ಮಹಿಳಾ ಸಬಲೀಕರಣ ಅಂತಿರ್ತಾರಲ್ಲ, ಈ ದೃಷ್ಟಿನಲ್ಲಿ ಹೆಚ್ಚು ಸಬಲೀಕರಣ ಆಗಬೇಕು. ಅವರು ಧರ್ಮ, ಸಂಸ್ಕೃತ, ಶಾಸ್ತ್ರ ಇತ್ಯಾದಿಗಳನ್ನ ಯಥೋಚಿತವಾಗಿ ತಮಗೆ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓದುವಂತಾಗಬೇಕು. ಹಾಗೆ ಅವರು ಮಾಡಿದಾಗ ಮಾತ್ರ ಅವರಿಗೊಂದು ಎಂಪವರ್ಮೆಂಟ್ ಕೊಟ್ಟಾಗ, ಅವರು ಸಬಲೀಕರಣವನ್ನು ಅನುಭವಿಸಿದಾಗ, ಅದರ ಪ್ರಯೋಜನ ಭಾಗಿಗಳಾದಾಗ ಇದೆಲ್ಲವೂ ಆಗ್ಲಿಕ್ಕೆ ಸಾಧ್ಯ. ತೀರಾ ನಾಳೆಗೇನು ಗತಿ ಅನ್ನುವಂಥ ಪ್ರಸಂಗ ಬರ್ಲಿಕ್ಕಿಲ್ಲ, ದೇವ್ರ ಕೈ ಬಿಡ್ಲಿಕ್ಕಿಲ್ಲ, ಶಾಸ್ತ್ರ ನಮ್ಮನ್ನು ಕೈ ಬಿಡ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಅಂತ ಒಂದು ಭರವಸೆ ಗಂಡಿಗೂ ಇರಬೇಕು, ಹೆಣ್ಣಿಗೂ ಇರಬೇಕು. ಇದಕ್ಕಾಗಿ ಇಬ್ಬರು ಪ್ರಯತ್ನವೂ ಕೂಡ ಬೇಕು. ಹಾಗಿದ್ದಾಗ ನಮಗೆ ಈ ಮಾರ್ಗದಲ್ಲಿದ್ದವರಿಗೆ ಗತಿ ಏನು, ಜೀವನ ನಡೆಸೋದು ಹೇಗೆ, ನಮಗೆ ಇಂಥ ಮಾರ್ಗದಲ್ಲಿದ್ದವರಿಗೆ ಕನ್ಯೆ ಕೊಡುವವರು ಯಾರು ಅನ್ನುವಂಥ ಯಾವ ಚಿಂತೆನೂ ಅಂಥ ಒಂದು ಆದರ್ಶದ ಪ್ರಸಂಗದಲ್ಲಿ, ಆದರ್ಶದ ಎತ್ತರದಲ್ಲಿ ಇರ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ ನನಗೆ. ಆ ಸ್ಫೂರ್ತಿ ಇಬ್ಬರಿಗೂ ಕೂಡ ಬರುವಂತಾಗಬೇಕು. ಮಹಿಳೆ ತಾನೂ ಕೂಡ ಸಶಕ್ತಳಾದಾಗ, ಈ ಕ್ಷೇತ್ರದಲ್ಲಿ ಕೂಡ ಸಶಕ್ತಳಾದಾಗ, ಅವಳಲ್ಲೂ ಒಂದು ಸ್ಫೂರ್ತಿ ಇದ್ದಾಗ, ಜನ್ಮಜಾತವಾದ ಸ್ಫೂರ್ತಿ, ಆ ಸ್ಫೂರ್ತಿಯನ್ನು ಮತ್ತೆ ಮತ್ತೆ ನೀರು ಗೊಬ್ಬರ ಎರೆದು ಪೋಷಿಸಿದಾಗ ಅವಳ ಪ್ರಯತ್ನ ಮತ್ತೆ ಪುರುಷನ ಪ್ರಯತ್ನ ಇವೆಲ್ಲರಿಂದಲೂ ಕೂಡ ಇಂಥದ್ದೊಂದು ಈ ಬ್ರಹ್ಮ ಅಂದ್ರೆ ವೇದ ವೃಕ್ಷದ ರಕ್ಷಣೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಈ ವೃಕ್ಷ ಅದೆಷ್ಟೋ ಕಾಲದ ಹಳೆಯ ವಟವೃಕ್ಷ ಇದು, ಆಲದ ಮರ. ಅದಕ್ಕೆ ನೀರು, ಗೊಬ್ಬರ ಇತ್ಯಾದಿಗಳು ಸರಿಯಾದ ಪೂರೈಕೆ ಆಗದೆ ಅದರ ಬಿಳಲುಗಳನ್ನು, ಅದರ ಬೇರುಗಳನ್ನೆಲ್ಲ ಕ್ರಮವಾಗಿ ನಾವು ನಮ್ಮ ಅಜ್ಞಾನದಿಂದ ಕತ್ತರಿಸಿ, ಎಲ್ಲಾ ಮರಗಳನ್ನು ಕತ್ತರಿಸಿ ಎಲ್ಲಾ ಕಡೆ ಕಾಂಕ್ರೀಟ್ ಕಾಡು ಬೆಳೆಸ್ತಾ ಇರುವಂತೆ ಪ್ರಾಚೀನವಾದ ಈ ವೇದವೆಂಬ ವೃಕ್ಷದ ನಾಶವನ್ನು ಕೂಡ ಕ್ರಮವಾಗಿ ಮಾಡಿ ಅಲ್ಲಿಯೂ ನಮ್ದೊಂದು ನೆಲೆ ಮಾಡಿಕೊಂಡು ನಾವು ಭ್ರಾಂತಿಯ ಬಾಳನ್ನು ಬದುಕುವಂತಹ ಪ್ರಸಂಗ ಬರಬಾರದು. ಅದಕ್ಕೆ ಮೊದಲೇ ಗಂಡಸರು ಎಚ್ಚೆತ್ತುಕೊಳ್ಬೇಕು, ಹೆಂಗಸರು ಎಚ್ಚೆತ್ತುಕೊಳ್ಬೇಕು. ಪರಸ್ಪರ ಸಹಕಾರದ ಮೂಲಕ ಅವರು ಇದನ್ನು ನಡೆಸುವಂತಾಗಬೇಕು. ಈ ಅಧ್ಯಾಯದಲ್ಲಿ ದಾರಾಹ ಅಂತ ಹೀಗೆ ಮಾತು ಬಂತು ನೋಡಿ, ಅದಕ್ಕಾಗಿ ನಾನು ಇದನ್ನೆಲ್ಲ ಹೇಳಬೇಕಾಯ್ತು. ಆ ಪತ್ನಿಯರ ಒಂದು ಪಾತ್ರವೂ ಕೂಡ ಅಷ್ಟೇ ಇದೆ. ಯಕ್ಷ ಪ್ರಶ್ನದಲ್ಲಿ ಆ ಮಾತಿದೆ, ಧರ್ಮ, ಅರ್ಥ, ಕಾಮ ಇವು ಮೂರು ಕೂಡ ಪರಸ್ಪರ ವಿರುದ್ಧ ಅಲ್ವಾ, ಕಥಂ ಏಕತ್ರ ಸಂಗಮ, ಇದನ್ನು ಮೂರನ್ನು ಅಳವಡಿಸಿಕೊಂಡು ಬದುಕುವುದು ಹೇಗೆ ಅಂತ ಯಕ್ಷ ಯುಧಿಷ್ಠಿರನನ್ನು ಕೇಳ್ತಾನೆ. ಯದಾ ಧರ್ಮಸ್ಯ ಭಾರ್ಯಾಚ ಪರಸ್ಪರ ವಶಾನುಗವ್, ನಮ್ಮ ದಾಂಪತ್ಯ ಜೀವನ ಮತ್ತು ಧಾರ್ಮಿಕ ಜೀವನ ಇವೆರಡೂ ಪರಸ್ಪರ ವಶ ಆದಾಗ, ನಮ್ಮ ಧರ್ಮ ಹೆಂಡತಿಯ ಕೈಯಲ್ಲಿ ಸುರಕ್ಷಿತವಾಗಿದ್ದಾಗ, ಹೆಂಡತಿ ಧರ್ಮದ ಕೈಯಲ್ಲಿ ಸುರಕ್ಷಿತವಾಗಿದ್ದಾಗ, ಧರ್ಮಸ್ಯ ಭಾರ್ಯಾಚರ ಪರಸ್ಪರ ವಶಾನುಗವ್, ಹಾಗಿದ್ದಾಗ ಧರ್ಮ, ಅರ್ಥ, ಕಾಮ ಇವು ಮೂರು ಕೂಡ ಏಕತ್ರ ಅವುಗಳ ಸಂಗಮ ಆಗಲಿಕ್ಕೆ ಸಾಧ್ಯ. ಅಂತ ಒಂದು ಸಂಗಮದ ಹಾಲು ಜೇನಿನ ಬದುಕನ್ನ, ಬಂಗಾರದ ಬದುಕನ್ನ ನಾವು ಬದುಕೋದು ಸಾಧ್ಯ. ಬ್ರಹ್ಮವೃಕ್ಷೋ ರಕ್ಷೆ ಮಾಡೋ ಮಧು ಹೇಮಚ ವರ್ಷತಿ ಅಂತ ಬಂತಲ್ಲ, ಹಾಲು ಜೇನು ಎಲ್ಲವನ್ನೂ ಸುರಿಸ್ತದೆ, ಬಂಗಾರವನ್ನು ಕೊಡ್ತದೆ. ಹೀಗೆ ಹಾಲು ಜೇನು ಬೆರೆತಂತಹ ಒಂದು ಜೀವನ ಅದು, ಆ ದಂಪತಿಗಳ ಜೀವನ. ಹಾಗೆ ಬಂಗಾರದ ಬದುಕು ಕೂಡ ಅದಾಗ್ಲಿಕ್ಕೆ ಸಾಧ್ಯ. ಅದನ್ನೆಲ್ಲ ನಾವು ಯಾರಿಗೆ ದಾನ ಕೊಡಬೇಕು, ನೆರೆಯ ಭಾಗಿಗಳು ಯಾರಾಗ್ತಾರೆ ಅಂತ ಯುಧಿಷ್ಠಿರ ಇದನ್ನು ಹೇಳಿದಾಗ, ಯುಧಿಷ್ಠಿರ ಕೇಳಿದಾಗ, ಭೀಷ್ಮರು ಅದನ್ನು ಹೇಳಿದಾಗ, ಅವರಿಬ್ಬರು ರಾಜರೇ. ಭೀಷ್ಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳದೆ ಹೋದ್ರೂ ಕೂಡ ಸಮಾಜ ಹೇಗಿರಬೇಕು ಅಂತ ಬೋಧನೆ ಮಾಡಬೇಕಾದವನು. ಯುಧಿಷ್ಠಿರ ಅಂತೂ ಸ್ವಯಂ ಚಕ್ರವರ್ತಿ ಆಗಿದ್ದವನು, ಅಷ್ಟ ಜವಾಬ್ದಾರಿ ಇದ್ದಂತಹ ವ್ಯಕ್ತಿಗಳವರು.
ಅವರು ಹೇಳಿದ ಮಾರ್ಗಗಳನ್ನು ನಾವು ಅನುಸರಿಸಿದ್ರೆ ಈ ಆಧುನಿಕ ಕಾಲದ ಈ ಸಮಸ್ಯೆಗಳೆಲ್ಲ ಪರಿಹೃತ ಆಗ್ತವೆ ಅಂತ ನನಗನ್ನಿಸ್ತು. ಅದಕ್ಕಾಗಿ ಹಿಂದೆ ಎಷ್ಟೋ ಬಾರಿ ಇದ್ರ ಬಗ್ಗೆ ಅಲ್ಲಲ್ಲಿ ಪ್ರತ್ಯೇಕವಾಗಿ ಮಾತಾಡಿದ್ದಾಗಿತ್ತು. ಅದನ್ನು ಒಂದು ಕಡೆ ಕೇಂದ್ರೀಕರಿಸಿ ತಮ್ಮ ಎದುರಿಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತ ಅನಿಸಿತ್ತು. ಹಂಚಿಕೊಂಡಿದ್ದೇನೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.